ಈಗ ಒಂದು ಕ್ವಶನ್ ನನಗೆ, ಇದು ಜನಸಾಮಾನ್ಯರಿಗೆ ಬರುವಂಥ ಪ್ರಶ್ನೆ. ಈಗ ರೇಣುಕಾಸ್ವಾಮಿಯವರ ಮನೆಗೆ ತಂದೆ ಬಳಿಗೆಲ್ಲ ಹೋದಾಗ ದುಡ್ಡು ಕೊಡ್ತಾರಂತಪ್ಪ, ಸಮಾಧಾನ ಮಾಡ್ತಾರಂತೆ ಅಂತ ಹೇಳಿ ಒಂದು ಮಾತು ಬಂತು. ಅಂದರೆ ಈಗ ನೋಡಿ, ಇದು ಪೊಲೀಸ್ ಅಧಿಕಾರಿಗಳು ಆ ಒಬ್ಬ ಕೆಲಸಗಾರ ಕಾವಲುಗಾರ ಕೊಟ್ಟ ಕಂಪ್ಲೇಂಟ್ ಮೇಲೆ ಒಂದು FIR ಆಗಿದ್ದು. ಹಾಗಾಗಿ ಸಾಧಾರಣವಾಗಿ ಹೆಂಗಿರುತ್ತೆ ಜನಸಾಮಾನ್ಯರ ಮನಸ್ಸಲ್ಲಿ, ಒಂದು ವೇಳೆ ರೇಣುಕಾಸ್ವಾಮಿಯವರ ಮನೆಯವರು ಕೇಸ್ ವಾಪಸ್ ತಗೊಳ್ತಾರಾ, ಇಲ್ಲಿ ಬರೋದಿಲ್ಲ ಅಂತ ಗೊತ್ತಿದೆ. ಯಾಕಂದರೆ ಅವ್ರು ಕೊಟ್ಟಿರೋ ಕೇಸ್ ಅಲ್ಲ ಅದು, ಇಲ್ಲಿ ಆ ಹೆಣ ಕಂಡು ಹಾಕಿರುವಂಥ ಕೇಸ್. ಸೊ ಹಾಗಾಗಿ ಒತ್ತಡ ಇಲ್ಲಿ ವರ್ಕೌಟ್ ಆಗುತ್ತಾ, ಒತ್ತಡ ಹಾಕಿದ್ರು ಪರವಾಗಿಲ್ಲ, ದರ್ಶನ್ ಮತ್ತು ಟೀಮಿಗೆ ಏನೂ ಆಗೋದು ಬೇಡ ಅಂತ ಒಂದು ವೇಳೆ ನಾನು ಹೇಳಿದ್ದಷ್ಟೇ. ಒಂದು ವೇಳೆ ರೇಣುಕಾಸ್ವಾಮಿಯವರ ಫ್ಯಾಮಿಲಿ ಹೇಳಿದ್ರು ಕೂಡ ಇಲ್ಲಿ ಪೊಲೀಸರು ಸುಮೋಟವಾಗಿ ಕೇಸ್ ದಾಖಲಿಸಿಕೊಂಡ ಕಾರಣಕ್ಕಾಗಿ ಅದಷ್ಟು ಈಸಿನಾ ಸುನಿಲ್? ಅಷ್ಟು ಈಸಿ ಅಲ್ಲ ಶೆಟ್ರೆ. ನೋಡಿ, ಇಲ್ಲಿ ಅಷ್ಟು ಈಸಿ ಅಲ್ಲ, ಹೌದು, ಆಗೋದಿಲ್ಲ. ನೋಡಿ, ನಮ್ಮ ಸ್ನೇಹಿತರು ಹೇಳ್ತಾ ಇದ್ದಾರೆ ಮಲ್ಗತ್ತಿ ಅವರು, ಇಟ್ಸ್ ನಾಟ್ ಈಸಿ. ಈಗ ಇಲ್ಲಿ ದೇರ್ ಇಸ್ ಎ ಡೆತ್, ಇಟ್ಸ್ ಎ ಸೀರಿಯಸ್ ಕೇಸ್ ಆಫ್ ಮರ್ಡರ್. ಒಂದು. ಎರಡನೇದು, 231 ಜನ ವಿಟ್ನೆಸ್ ಗಳಿದ್ದಾರೆ. ದೇರ್ ಇಸ್ ಎ CCTV ಫುಟೇಜ್ ಇದೆ. ದರ್ಶನ್ ಅವ್ರು ಬಂದಿದ್ದಾರೆ, ಅವ್ರ ಕಡೆ ಸಂಗಡಿಗರು ಬಂದು ಹೋಗಿದ್ದಾರೆ. ಮತ್ತೆ ಆಗ್ಲೇ ನಮ್ಮ ಸ್ನೇಹಿತರು ಇನ್ನೊಂದು ಪೊಲೀಸ್ ಅಧಿಕಾರಿಗಳು ಹೇಳ್ತಿದ್ರು, ಉಮೇಶ್ ಅವ್ರು ಹೇಳ್ತಿದ್ರು, ಇದು ಮೋಟಿವ್ ಅನ್ನ ಬಹಳಷ್ಟು ಚೆನ್ನಾಗಿ ಪ್ರೂವ್ ಮಾಡಿದ್ದಾರೆ ಪೊಲೀಸರು. ವಿ ಹ್ಯಾವ್ ಟು ಅಪ್ರಿಶಿಯೇಟ್ ರಿಯಲಿ ದ ಪೊಲೀಸ್. ಮೋಟಿವ್ ನ ಬಹಳ ಅದ್ಭುತವಾಗಿ ತಗೊಂಡ್ ಬಂದಿದ್ದಾರೆ. ನಾವು ಮೆನ್ಸ್ ರಿಯಾ ಅಂತ ಹೇಳ್ತೀವಿ, ಲೀಗಲ್ ಟರ್ಮ್ಸ್ ಅಲ್ಲಿ ಮೆನ್ಸ್ ರಿಯಾ ಅಂತ ಹೇಳ್ತೀವಿ. ಆತನ ಕರ್ಕೊಂಡ್ಬಂದ ಉದ್ದೇಶ ಏನು? ಆತನ ಫಸ್ಟ್ ಐಡೆಂಟಿಫೈ ಮಾಡ್ಕೋತಾರೆ, ರೇಣುಕಾಸ್ವಾಮಿ ಅವ್ರನ್ನ ಐಡೆಂಟಿಫೈ ಮಾಡ್ತಾರೆ, ಒಂದು ಫೇಕ್ ಅಕೌಂಟ್ ಅನ್ನು ಓಪನ್ ಮಾಡ್ತಾರೆ, ಆತನ ಫೋಟೋವನ್ನು ತಗೊಂಡು ಆ ಫೋಟೋವನ್ನು ಫಸ್ಟ್ ಕ್ರಾಸ್ ಚೆಕ್ ಮಾಡ್ಕೋತಾರೆ, ಈತನೇ ರೇಣುಕಾಸ್ವಾಮಿ ಅಂತ ಹೇಳಿ. ಅವನು ಅಲ್ಲಿ 2 ವೀಲರ್ ಅಲ್ಲಿ ಓಡಾಡ್ತಿದ್ರೆ ಆ ಫೋಟೋವನ್ನು ತಗೊಂಡು ಫೋಟೋ ಹೊಡೆದು ದರ್ಶನ್ ಅವ್ರಿಗೆ ಶೇರ್ ಆಗುತ್ತೆ. ಅದಾದ ನಂತರ ಒಂದು ಮೋಟಿವ್ ಅನ್ನ ಪ್ಲಾನ್ ಮಾಡ್ಕೋತಾರೆ, ಕಿಡ್ನಾಪ್ ಮಾಡ್ಕೊಂಡ್ ಬರ್ತಾರೆ. ಕಿಡ್ನಾಪ್ ಓನ್ಲಿ ವಿತ್ ಅನ್ ಇಂಟೆನ್ಷನ್ ಟು ಮರ್ಡರ್. ಮತ್ತು ಕಿಡ್ನಾಪ್ ಮಾಡಿ ಎಲ್ಲ ಕರ್ಕೊಂಡ್ಬಂದು ಶೆಡ್ ಬರ್ತಾರೆ. ಶೆಡ್ ಬಂದಾಗ ಆಲ್ರೆಡಿ ಇವರು ಅನೇಕ ಸಂಗಡಿಗಳು ರೆಡಿ ಆಗಿರ್ತಾರೆ, ಅಲ್ಲಿ ಕೆಲವು ವೆಪನ್ಸ್ ಗಳು ರೆಡಿ ಆಗಿರ್ತವೆ. ಇವೆಲ್ಲವೂ ನೋಡಿದ್ರೆ ಮೋಟಿವ್ ಅನ್ನು ತುಂಬಾ ಚೆನ್ನಾಗಿ ಪೊಲೀಸರು ಹೇಳ್ಕೋತಾ ಬಂದಿದ್ದಾರೆ ಚಾರ್ಜ್ ಶೀಟ್ ಅಲ್ಲಿ. ಹಾಗಾಗಿ ಇಟ್ ಈಸ್ ನಾಟ್ ಅನ್ ಈಸಿ ಕೇಸ್. ಶೇನಿ ಹೌಜಾ ಕೇಸಲ್ಲಿ ಇಟ್ ವಾಸ್ ಓನ್ಲಿ ಒನ್ ವಿಟ್ನೆಸ್. ಆಕೆ ಒಬ್ಬರೇ ಇದ್ರು, ಶಿ ವಾಸ್ ದಿ ಓನ್ಲಿ ವಿಟ್ನೆಸ್ ಅಂಡ್ ಶಿ ವಾಸ್ ದಿ ಓನ್ಲಿ ಶಿ ಹ್ಯಾಸ್ ಸಫರ್ಡ್. ಹಾಗಾಗಿ ಆಕೆ ನ್ಯೂಟ್ರಲ್ ಆದ್ರೂ ಕೂಡ ನ್ಯಾಯಾಧೀಶರು ಶಿಕ್ಷೆ ಕೊಡ್ತಾರೆ. ಬಟ್ ಇದರಲ್ಲಿ ಅನೇಕ ಸಾಕ್ಷಿಗಳಿದ್ದಾರೆ, ಸಾಂದರ್ಭಿಕ ಸಾಕ್ಷಿಗಳು, ಡೈರೆಕ್ಟ್ ಎವಿಡೆನ್ಸ್ ಗಳಿರೋದ್ರಿಂದ ಇಟ್ ಈಸ್ ನಾಟ್ ಈಸಿ ಫಾರ್ ದರ್ಶನ್ ಅಂಡ್ ಹಿಸ್ ಟೀಮ್. ಮಾಲ್ಗತ್ತಿ ಸರ್, ಈಗ ಒಂದು ರೇಣುಕಾಸ್ವಾಮಿ ಅಶ್ಲೀಲವಾಗಿ ಸಂದೇಶಗಳನ್ನ ರವಾನೆ ಮಾಡಿದ್ದ, ಅಲ್ಲಿಂದ ಪ್ರವೋಕ್ ಆಗಿದ್ದು ಅಂತ ಹೇಳಿ ಅಲ್ಲಿಂದ ತಗೊಂಡ್ಬರೋದಾದ್ರೆ, ಈಗ ರೇಣುಕಾಸ್ವಾಮಿ ಮಾಡಿರೋದು ಕೂಡ ಮಹಾನ್ ತಪ್ಪು. ಸೊ ಅದು ಯಾವ ರೀತಿಯಾಗಿ ಕನ್ಸಿಡರ್ ಆಗ್ತಾ ಬರುತ್ತೆ? ಅವನೇನು ಮುಗ್ಧ ಅಲ್ಲ, ನಾವೆಲ್ಲರೂ ಸಿಂಪತಿ ತೋರಿಸ್ತೀವಲ್ಲ, ಅಷ್ಟೊಂದು ಮುಗ್ಧ ಮನುಷ್ಯನಲ್ಲ. ಬಟ್ ಅವನ ಹೆಂಡತಿ ತಂದೆ ತಾಯಿಗೆ ನೋಡಿದ್ರೆ ಪಾಪ ಅನ್ನಿಸ್ತದೆ. ಅವನು ಮಾಡಿದ ಕೃತ್ಯ ಮುಗ್ಧತೆಯಿಂದ ಮಾಡಿದ್ದಂತ ಅಲ್ಲ. ಇವನ್ ಅವರು ಹುಡುಗಿಯರು ಬ್ಲಾಕ್ ಮಾಡಿದ್ರು ಸದಾ ಬೇರೆ ನಂಬರ್ಲಿಂದ ಚಿತ್ರಗಳನ್ನು ಕಳಿಸಿದ್ದಾನೆ, ವರ್ಸ್ಟ್ ಚಿತ್ರಗಳನ್ನು ಕಳಿಸಿದ್ದಾನೆ, ಒಂದು 200 ಮಂದಿಗೆ ಚಿತ್ರಗಳನ್ನು ಕಳಿಸಿದ್ದಾನೆ. ಸೊ ಆಗ ಅದರ ಅರ್ಥ ನಾನು ಮರ್ಡರ್ ಮಾಡಿದ್ದು ಸರಿ ಅಂತ ನಾ ಹೇಳೋದಿಲ್ಲ, ದಟ್ ಈಸ್ ಆಲ್ಸೋ ರಾಂಗ್. ಅದು ಮಾಡಿದ ತಪ್ಪದು, ನಾವೇನು ಅದನ್ನು ಜಸ್ಟಿಫೈ ಮಾಡ್ತಾ ಇಲ್ಲ. ಬಟ್ ಈ ಕೇಸ್ನಲ್ಲಿ ಏನಾಗಿದೆ ಅಂದರೆ ಭಾಳಷ್ಟು ಮೋಟಿವ್ ವೆರಿ ಸ್ಟ್ರಾಂಗ್, ಭಾಳ ಸ್ಟ್ರಾಂಗ್ ಇದೆ. ಮೋಟಿವ್ ಭಾಳ ಸ್ಟ್ರಾಂಗ್ ಇದೆ. ಎಲ್ಲ ಸರಿಯಾದಂಥ ತನಿಖೆ ನಡೆದಿದೆ, ಸರಿಯಾದ ಹಾದಿಯಲ್ಲಿ ಕಲೆಕ್ಟ್ ಮಾಡಿದ್ದಾರೆ. ನಾಗಲೇ ಹೇಳಿದ್ನಲ್ಲ, ವೈಜ್ಞಾನಿಕವಾಗಿ, ತಾಂತ್ರಿಕವಾಗಿ ಪ್ರತಿಯೊಂದನ್ನು 164 ಏನಿರ್ತದೆ, ನಾವು ಪ್ರತಿಯೊಂದು ಕೇಸ್ನಲ್ಲಿನೂ ಈ ಲೋಕಾಯುಕ್ತ ಕೇಸ್ನಲ್ಲಿ ಏನು ಮಾಡ್ತಾರೆ, ಸರ್ಕಾರಿ ಅಧಿಕಾರಿಗಳನ್ನು 164 ಮಾಡಿಸ್ತಾರೆ, ಅವ್ರನ್ನ ಪಂಚರು ಮಾಡ್ತಾರೆ. ಅಂದ್ರೆ ಸರ್ಕಾರಿ ಅಧಿಕಾರಿಗಳಿಗೆ ಜವಾಬ್ದಾರಿ ಇರ್ತದೆ. ಇಲ್ಲ, ಇದರಲ್ಲಿ ಅವರು ಎಂಜಿನಿಯರ್ ಇದ್ದಾರೆ, ಸ್ಕೆಚ್ ತೆಗೆದಿರ್ತಾರೆ ಅವರು, ಸೀನ್ ಆಫ್ ಅಫೆನ್ಸ್ ಸ್ಕೆಚ್, ಅಲ್ಲ ಅದು ಅವರು ಐಡೆಂಟಿಫೈ ಮಾಡಿಸಿರ್ತಾರೆ. ಪರ್ಡ್ ಐಡೆಂಟಿಫೈ, ಆರೋಪಿಗಳನ್ನ ಐಡೆಂಟಿಫೈ ಮಾಡಿಸೋದು ಮಾಡ್ತಾರೆ. ಅದು ಅವರು ನೋಡೋಕೆ ಐ ವಿಟ್ನೆಸ್ ಅಲ್ಲ ಅವರು, ಅದು ಪ್ರೊಸೀಜರ್ ಇದೆ, ಆ ಪ್ರಕಾರ ಅವರು ಪರ್ಡ್ ಐಡೆಂಟಿಫಿಕೇಶನ್ ಮಾಡ್ತಾರೆ ಆರೋಪಿಗಳದ್ದೆಲ್ಲ. 17 ಮಂದಿ ಆರೋಪಿಗಳ ಬಗ್ಗೆ ಎಲ್ಲರಿಗೂ ಗುಂಪಾಗಿ ಸೇರಿ ಹೊಡೆದಂತ ಫಿಕ್ಸ್ ಮಾಡೋದಿಲ್ಲ ನಾವು. ಪ್ರತಿಯೊಬ್ಬರಿಗೂ ಯಾವ ಆರೋಪಿ ಎದರ್ಲಿಂದ ಹೊಡೆದ, ಅವನು ಹೊಡೆದಿದ್ದ ಗಾಯ ಏನಾಯ್ತು ಅದನ್ನು ಫಿಕ್ಸ್ ಮಾಡ್ತೀವಿ ನಾವು ಎಲ್ಲರೂ ಪ್ರತಿಯೊಬ್ಬರು. ಬಹುಶಃ ಇದು ಒಂದು ಸೆಲೆಬ್ರಿಟಿ ಸುತ್ತಮುತ್ತ ಸುತ್ತಿಕೊಂಡಿರುವಂಥ ಕೇಸ್ ಆದ ಕಾರಣಕ್ಕಾಗಿ ರಾಜ್ಯದ ಜನತೆ ಕೂಡ ಭಾಳ ಕೀನ್ ಇಂಟ್ರೆಸ್ಟಿಂದ ಇದನ್ನು ನೋಡ್ತಾ ಇದ್ದಾರೆ. ಯಾಕಂದರೆ ಉಳಿದ ಘಟನೆಗಳಾದಾಗ ಇಷ್ಟೊಂದು ಕೀನ್ ಇಂಟ್ರೆಸ್ಟಿಂದ ನೋಡಿರೋದಿಲ್ಲ. ಬಟ್ ಏನೇ ಇರಲಿ, ಇಂಥ ಅಪರಾಧಗಳಾದಾಗ ಆ ಅಪರಾಧಗಳು ಸಮಾಜದ ಮೇಲೆ ಬೀರುವಂಥ ಪರಿಣಾಮಗಳೇನಿದೆ ಅದು ಯಾವತ್ತೂ ಕೂಡ ಸಮಾಜಕ್ಕೆ ಕೆಟ್ಟ ಸಂದೇಶವನ್ನು ಕೊಡಬಾರ್ದು, ಯಾವತ್ತೂ ಕೂಡ ಒಳ್ಳೆಯ ಸಂದೇಶವನ್ನು ಕೊಡಬೇಕಾಗತ್ತೆ ಮುಂದೆ ಆದರೂ ಕೂಡ. ಯಾಕಂದರೆ ನಾವು ಪ್ರತಿ ಸಲ ಹೇಳ್ತಾ ಇರ್ತೀವಿ, ನಾನಂತೂ ತುಂಬ ಸಲ ಹೇಳ್ತಾ ಇದ್ದೀನಿ, ಇಷ್ಟೆಲ್ಲ ದೊಡ್ಡ ಜೈಲಲ್ಲಿರುವಂಥ 10 ಕೊಲೆ ಕೇಸು, 15 ಕೊಲೆ ಕೇಸ್ ಇರುವಂಥ ರೌಡಿಗಳನ್ನು ಸಾಕಿ ನಾವು ಮಾಡೋದಾದ್ರೂ ಏನು ಆ 80ರ ದಶಕದಲ್ಲಿ ಒಂದು ಟೈಮಲ್ಲಿ ಆಯ್ತಲ್ಲ ಹೆಗ್ಡೆಯವರ ಕಾಲಾವಧಿಯಲ್ಲಿ, ಮತ್ತೊಮ್ಮೆ ಯಾಕೆ ಆಗಬಾರ್ದು ಅನ್ನುವಂಥ ಪ್ರಶ್ನೆ ಉದ್ಭವ ಆಗುತ್ತೆ. ಸಾಹೇಬ್ ಕಾಲಕ್ಕೂ ಆಗಿತ್ತು, 11 ಎನ್ಕೌಂಟರ್ ಆಗಿದೆ, ಮತ್ತೆ ಯಾಕೆ ಮಾಡಲಿಲ್ಲ ಯಾರು? ಧೈರ್ಯ ಬೇಕಲ್ಲ ಮಾಡುವಂಥದ್ದು. ಡೆಫಿನೆಟ್ಲಿ. ಇವಿಷ್ಟು ಈ ದಿನದ
ಮಹಾಭಾರತ ಡಿಬೇಟ್ ಚರ್ಚಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದ ಇನ್ನೊಂದು ಹೇಳಿಕೆ ಇಷ್ಟಪಡ್ತೇನೆ. ಈ ಕೇಸ್ನಲ್ಲಿ ತನಿಖೆ ಪ್ರಕಾರ 90% ಕನ್ವಿಕ್ಷನ್ ಆಗಬೇಕು. ಓಕೆ, ಆದ್ರೂ ಬಿಡುಗಡೆ ಆಗುವಂತ ಚಾನ್ಸಸ್ ಇದಾವೆ. ಯಾಕಂತ ಹೇಳ್ತೇನೆ, ಈ ಕೇಸು 2-3 ವರ್ಷ ತಗೋತದೆ ಇದು. ಹೌದು. ತಕ್ಷಣ 6 ತಿಂಗಳಲ್ಲಿ ಆಗೋದಿಲ್ಲ. 2-3 ವರ್ಷದಲ್ಲಿ ನಡೀತಾ ಇರೋದ್ರಿಂದ ಲಾಂಗ್ ಪೀರಿಯಡ್ ಆಗ್ತದೆ. ಅವ್ರಿಗೆ ಆರೋಪಿಗಳು ಸಾಕಷ್ಟು ಪ್ರಭಾವಿಗಳು ಇರೋದ್ರಿಂದ, ದುಡ್ಡುವಂತರು ಇರೋದ್ರಿಂದ, ಇನ್ಫ್ಲೂಯೆನ್ಸ್ ಇರೋದ್ರಿಂದ Yes. ಒತ್ತಡ ತಂದು ಅವ್ರಿಗೆ ನೋಡಪ್ಪ ಆಗಿದ್ದಾಗಿದೆ ಹೋಗಿದೆ ಅಂತ ಒಂದು ಅವಕಾಶ ಇದೆ ಅಂತ ಹೇಳಿ. ಮಗನ ಬಗ್ಗೆ ಸ್ವಲ್ಪ ಕಾಳಜಿ ಮಾಡು, ಸತ್ತವನು ವಾಪಸ್ ಬರೋದಿಲ್ಲ Yes. ಅಂತ ಅವ್ರಿಗೆ ಯಾರು ಮಾತು ಕೇಳ್ತಾರೋ ಅವ್ರ ಕಡೆಯಿಂದ ಹೇಳಿಸಿ ಇಷ್ಟು ದುಡ್ಡು Yes. ಕೊಡ್ತಾರೆ, ಇದು ತಗೊಳ್ಳಿ ಇವಿಷ್ಟು ಈ ಅಂತ ದಿನದ- ಒಂದ್ ನಿಮಿಷ ಸಾಕ್ಷಿ ಮಾಡ್ಕೊಂಡು ಬಿಡುಗಡೆ ಆಗುವಂತ ಚಾನ್ಸಸ್ ಇದಾವೆ. ಇದೆ. ನಾನು ಹೇಳೋದು ಈ ಬಿಡುಗಡೆ ಆಗಬಾರ್ದು. Previous procedures ಬೇರೆ ಇದೆ sir. ಈ case ಗೆ previous procedures ಥ್ಯಾಂಕ್ ಯು ವೆರಿ ಮಚ್. ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಎಲ್ಲರಿಗೂ ಕೂಡ ನಮಸ್ಕಾರ, ಧನ್ಯವಾದ. ಕ್ಯಾಪ್ಟನ್ ಅರ್ಜುನ್ ಕೊಂದಿದ್ದು ಯಾರು? ಅವ್ರ ನರೇಟಿವ್ ಎಲ್ಲಿ ತಂದಿಟ್ಟಿದ್ದಾರೆ ಅಂತಂದ್ರೆ ಸಂಪತ್ತನ್ನ ಹಂಚಿಬಿಡೋದು ಅಂತ. ಇದು ಸ್ಟುಡಿಯೋ ಇದು. ಟಿಪ್ಪು ಜಯಂತಿ ಮಾಡಕ್ಕೆ ಅವ್ರಿಗೆ ಖಂಡಿಸಿದ್ರು. ವೆರಿ ನೈಸ್, ವೆರಿ ನೈಸ್. ಯಾರು ತಪ್ಪು ಮಾಡಿರೋದಿಲ್ಲಿ? ಓಲೈಕೆ ಹೇಳಿಕೆ ಇದು ಅಂತ ಹೇಳಿ ಯಾಕೆ ಪರಿಗಣಿಸಬಾರದು? I.N.I. ಕಿಚ್ಚಕ್ಕಲ್ಲ ಇದು ವೇದಿಕೆ. ಇದು ಫೋಟೋ ಡಿಬೇಟ್ ಅಲ್ಲ. ಎಲ್ರದ್ದು ಒಂದು ಟೈಮ್ ನಿಮ್ಮ ಸಮಯ ಮುಗಿದಿದೆ. ಅವ್ರು ಹೇಳಕ್ಕಿಂತ ಮುಂಚೆನೆ ಹೇಗೆ ಪ್ರತಾಪ್ ಸಿಂಹ ಪಾಸ್ ಕೊಟ್ಟಿದಂತ ಆಗ್ಲಿ ಡಿಕ್ಲೇರ್ ಆಗೋಗಿತ್ತು ಅಂತ ನನಗೊಂದು ಡೌಟ್ ಬಂತು. ಅರೆ ಯಾರ್ ಸಾಕು ನಿಲ್ಸ್ರಿ, Please. ಸಾಕು ನಿಲ್ಸಿ. Please. ಕೆಟ್ಟ ಪದ ಬಳಕೆ ಕಾಂಬಿನೇಷನ್ ಇಟ್ಟಿಲ್ಲ ನಾವಿಲ್ಲಿ. ರಿಪಬ್ಲಿಕ್ ವರ್ಡ್ ಆ್ಯಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಡ್ ಆ್ಯಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಪರಿಚಯಿಸ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ನ್ಯೂಸ್. ಇಲ್ಲಿ ಕೇವಲ ತಾಜಾ ಸುದ್ದಿ, ಅದರ ನೇರ ಪ್ರಸಾರ ಮತ್ತು ಚರ್ಚೆಗಳಿಗೆ ಮಾತ್ರ ಅವಕಾಶ. ರಿಪಬ್ಲಿಕ್ ವರ್ಲ್ಡ್ ಆ್ಯಪ್ ಡೌನ್ಲೋಡ್ ಮಾಡಿಕೊಳ್ಳಿ. ಗೂಗಲ್ ಪ್ಲೇಸ್ಟೋರ್ ಮತ್ತು ಆಪಲ್ ಆ್ಯಪ್ ಸ್ಟೋರ್ನಲ್ಲಿ ಲಭ್ಯವಿದೆ. ನಮಸ್ಕಾರ, ಕರ್ನಾಟಕ ಪ್ರೈಮ್ ಟೈಮ್ಗೆ ಸ್ವಾಗತ. ನಾನು ಜಯಪ್ರಕಾಶ್ ಶೆಟ್ಟಿ. ಇಡೀ ಕರುನಾಡು ಇವತ್ತು ರೆಬೆಲ್ ಆಗಿ ನಿಂತಿದೆ. ಈ ಹಗರಣಗಳನ್ನು ಸದನದಲ್ಲಿ ಪ್ರಸ್ತಾಪ ಮಾಡಲು ಕೂಡ ಕಾಂಗ್ರೆಸ್ ಹಿಂದೇಟು ಹಾಕಿದ್ದೇಕೆ? ನಿಮ್ಗೆ ಸಂಬಳ ಅದಕ್ಕೆ, ನಿಮಗೆ ವಾಹನ ಅದಕ್ಕೆ, ನಿಮಗೆ ವೆಪನ್ ಅದಕ್ಕೆ, ನೀವು ಅದನ್ನು ಸೆರೆ ಹಿಡಿಬೇಕಾಗಿತ್ತು. ನೀವು ವಿದ್ಯುತ್ ಬರ ಇದೆ ಅಂತ ಹೇಳ್ತಾ ಇದ್ದೀರಿ, ಎಲ್ಲಿ ಬರ ಇದೆ ನೀವು ಹೇಳಬೇಕು. ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್ ಅದು ಎಂದೆಂದಿಗೂ ನಮ್ಮದು. 40 ಮೆಷಿನ್ಗಳು ತಂದಿತ್ತು ನೋಟ್ ಎಣಿಸುವುದಕ್ಕೆ, ಅದೇ ಹಾಳಾಯಿತು. ಮಥುರಾದ ಗಲಾಟೆ ಇದೆಯಲ್ಲ, ಅದು ಸ್ಥಳೀಯವಾಗಿ ಕೂತು ಪರಿಹರಿಸಬಹುದಾದಂಥ ಕಾನೂನಿದೆ. ಗ್ಯಾರಂಟಿ ಯೋಜನೆಯಿಂದ ನಷ್ಟ ಆಗಿದೆ, ಲಾಭ ಆಗಿದೆ, ದಯವಿಟ್ಟು ಹೇಳಿ. ದಾವೂದ್ ಇಬ್ರಾಹಿಂ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಯಾವಾಗಾದ ಅಂದರೆ ಇಲ್ಲಿ ತನಕ ಭಾರತ ದೇಶದಲ್ಲಿ ಓರ್ವ ದಲಿತ ಪ್ರಧಾನಿಯಾದಂಥ ಇತಿಹಾಸವೇ ಇಲ್ಲ.